ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವನಿತಾ ರಾಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರೋದು, ಇವತ್ತು ಶಿವರಾತ್ರಿ ಹಬ್ಬ. ಸೊ ಜಾಗರಣೆ ಇರೋದು ಮತ್ತು ಉಂಡೆ ಮಾಡೋದು ಮತ್ತು ಶಿವನಿಗೆ ಏನು ಇಷ್ಟನೋ ಅದು ಇರಬೇಕು. ಆ್ಯಂಡ್ ಇವತ್ತಿನ ದಿನದಲ್ಲಿ ಫುಲ್ ಉಪವಾಸ ಇದ್ದು ಪೂಜೆ ಎಲ್ಲ ಮಾಡಿ ಮತ್ತು ನಾಳೆ ಮಾರ್ನಿಂಗ್ ಎದ್ದು ಊಟಗಳು ಮಾಡೋ ಅಂಥ ವಿಶೇಷವಾದ ದಿನ ಆಗಿರ್ತೈತೆ ಇವತ್ತು. ಆ್ಯಂಡ್ ನಾನು ತಿಳ್ಕೊಂಡಿದ್ದೇನಪ್ಪ ಅಂತಂದರೆ ಶಿವರಾತ್ರಿ ಬಗ್ಗೆ, ಈ ಹಬ್ಬಕ್ಕೆ ಯಾರು ಉಪವಾಸ ಇದ್ದು ಪೂಜೆ ಮಾಡಿ ಶಿವನ ಹತ್ರ ಹೋಗಿ ಅಭಿಷೇಕ ಮಾಡ್ತಿರ್ತಾರಲ್ವ, ಆ ಅಭಿಷೇಕನ ಪಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ನಾನು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಅಭಿಷೇಕ ಇವತ್ತು ಸಂಜೆ ಇರುತ್ತೆ. ಸೊ ಹೋಗೋಣ. ನಾನೇನಾದರೂ ಅಭಿಷೇಕ ಅಷ್ಟರಲ್ಲಿ ಹೋದರೆ ನಾನು ತೋರಿಸ್ತೀನಿ. ಇನ್ ಕೇಸ್ ಸ್ವಲ್ಪ ಲೇಟಾಗಿ ಹೋಯಿತು, ಇಲ್ಲ ಅಲ್ಲಿ ಏನಾದರೂ ಮಾಡೋದಕ್ಕೆ ಬಿಡಲಿಲ್ಲ ವೀಡಿಯೋಸ್ ಎಲ್ಲ ಅಂತಂದರೆ ಸೊ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಯಾವ ಥರ ಎಂಜಾಯ್ ಮಾಡ್ತೀನಿ ಶಿವರಾತ್ರಿ ಹಬ್ಬನ, ಸೊ ಯಾವ ಥರ ಇದು ಇರುತ್ತೆ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎಡೆ ಹಾಕೋದಕ್ಕೂ ಮುಂಚೆ ನಾನು ಈ ಥರ ಪೂಜೆ ಮಾಡಿದ್ದೀನಿ. ನೈವೇದ್ಯ ಎಲ್ಲ ಮಾಡಿಬಿಟ್ಟು ಇಟ್ಟು ನಾನು ಪೂಜೆ ಮಾಡಿರೋದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ನಾನು ಭಗವದ್ಗೀತೆ ಬುಕ್ನ ಓದ್ತಿದ್ದೀನಿ. ಸೊ ಅದೊಂದು ನಾನಿವಾಗ ಹಚ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇದು ನೈವೇದ್ಯ ಅವಲಕ್ಕಿ ಮಾಡಿಬಿಟ್ಟು ಇಟ್ಟಿರೋದು ನಾನು. ಸೊ ಈ ಥರ ಸಿಂಪಲ್ಲಾಗಿ ನನಗೆ ಹೂವು ಇಡೋದಂದರೆ ತುಂಬ ಇಷ್ಟ ಗೈಸ್, ಅದಕ್ಕೆ ಈ ಥರ ಇಟ್ಟಿದ್ದೀನಿ ನಾನು. ಸೊ ಇದು ಆ್ಯಂಡ್ ಇಷ್ಟೇ ಗೈಸ್. ಸೊ ನೈವೇದ್ಯ ಎಲ್ಲ ಮುಗೀತು, ಅಂದರೆ ಪೂಜೆ ಎಲ್ಲ ಮುಗೀತು. ಈಗ ಲೈಕ್ ಎಡೆ ಹಾಕ್ಬಿಟ್ಟು ಉಂಡೆ ಮಾಡಿರ್ತೀರಲ್ವ, ಅದೆಲ್ಲ ಎಡೆ ಹಾಕ್ಬಿಟ್ಟು ಸೊ ಆಮೇಲೆ ಪೂಜೆ ಮಾಡ್ತೀನಿ. ಆವಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ. ಇದು ಬಂದ್ಬಿಟ್ಟು ದೇವಸ್ಥಾನ ಊರಾಚೆ ಇರೋದು. ಇದು ಬಂದ್ಬಿಟ್ಟು ಶಿವ ಇರ್ತಾರೆ. ತುಂಬ ವರ್ಷಗಳಿಂದ ಇತ್ತು, ಆದರೆ ಇಲ್ಲಿ ಬಂದ್ಬಿಟ್ಟು ಇವಾಗ ಇಂಪ್ರೂವ್ ಮಾಡ್ತಿದ್ದಾರೆ. ಎಸ್ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಮ್ಮ ಮನೆಯಲ್ಲಿ ಈ ಥರ ಹಬ್ಬನ ಆಚರಿಸ್ತೀವಿ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸ್ತೀರಾ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಗೈಸ್. ಆ್ಯಂಡ್ ಈ ವಿಡಿಯೋನ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್.